ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೋಮೋ ಬಂದಿದೆ. ಪ್ರೋಮೋ ಕಡೆಗೆ ನೋಡೋಣ ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತೀರಾ. ಪ್ರೋಮೋದ ಟೈಟಲ್ ಬಂದ್ಬಿಟ್ಟು ಟಾಸ್ಕ್ ಅನ್ನೇ ಮರೆತು ಬಿಟ್ರ ಸುರಾಧಿಪತಿ ಕಾಕ್ರೋಚ್ ಅಂತ ಇದೆ. ಇದರಲ್ಲೇ ಗೊತ್ತಾಗ್ತಾ ಇದೆ ಕಾಕ್ರೋಚ್ ಸುಧೀರ್ ಅವರಿಗೆ ಕಿಚ್ಚ ಸುದೀಪ್ ಅವರು ಸಖತ್ತಾಗಿ ಬೆವರನ್ನ ಇಳಿಸ್ತಾ ಇದ್ದಾರೆ ಅಂತ. ಕಿಚ್ಚ ಸುದೀಪ್ ಅವರು ವಾರದ ಕತೆ ಕಿಚ್ಚನ ಜೊತೆ ಒಳಗಡೆ ಎಲ್ಲರನ್ನು ಬೆವರು ಇಳಿಸೋದನ್ನೇ ಮಾಡ್ತಾರೆ. ಇನ್ನು ಈ ಭಾನುವಾರದ ಎಪಿಸೋಡ್ ಅಲ್ಲಿ ಎಲ್ಲರನ್ನು ನಗಿಸೋ ಅಂತ ಪ್ರಯತ್ನ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇವತ್ತಿನ ದಿನ ಯಾರ್ಯಾರಿಗೆ ಯಾವ್ಯಾವ ರೀತಿ ನೀರ್ ಇಳಿಸಿದ್ದಾರೆ ಅಂತ ಕಾಯ್ದು ನೋಡ್ಬೇಕಾಗಿದೆ. ಆದ್ರೆ ಕಾಕ್ರೋಚ್ ಸುಧೀರ್ ಅವ್ರಿಗೆ ಮಾತ್ರ ಸರಿಯಾಗಿನೇ ಕ್ಲಾಸ್ ತಗೊಂಡಿದ್ದಾರೆ ಅಂತ ಪ್ರೋಮೋದಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಕಳೆದ ವಾರ ಕೂಡ ತುಂಬಾ ಜನರಿಗೆ ಬುದ್ಧಿನ ಹೇಳಿದ್ರು. ಕೆಲವೊಂದಿಷ್ಟು ಜನ ಅದನ್ನ ಅರ್ಥ ಮಾಡ್ಕೊಂಡು ತಮ್ಮ ತಮ್ಮ ಆಟನ ಶುರು ಮಾಡ್ಕೊಂಡ್ರು. ಹಾಗೇನೆ ತಾವು ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೋಬೇಕಾಗಿತ್ತು ಅಲ್ಲಿ ಸ್ಟ್ಯಾಂಡ್ ನ ತಗೊಂಡು ತಮ್ಮ ಆಟನ ಚೆನ್ನಾಗ್ ಆಡ್ತಾ ಇದ್ದಾರೆ. ಆದ್ರೆ ಕಾಕ್ರೋಚ್ ಸುಧೀರ್ ಅವರು ಮಾತ್ರ ಅದನ್ನ ತಿದ್ಕೊಳ್ಳಿಲ್ಲ ಅಂತ ಹೇಳ್ಬೋದು. ಕಳೆದ ವಾರನೇ ಕಾಕ್ರೋಚ್ ಸುಧೀರ್ ಅವ್ರಿಗೆ ಕಿಚ್ಚ ಸುದೀಪ್ ಅವರು ಸರಿಯಾಗಿನೇ ಪಾಠನ ಕಲ್ಸಿದ್ರು. ತಾವು ಮಾಡ್ತಾ ಇರೋಂತ ಮಿಸ್ಟೇಕ್ ನ ಕೂಡ ತಿಳಿಸ್ಕೊಟ್ಟಿದ್ರು. ಆದ್ರೆ ಅವ್ರಿಗೆ ಸಿಕ್ಕ ಅವಕಾಶನ ಅವರು ಬಳಸ್ಕೋಬೇಕಾಗಿತ್ತು. ಟಾಸ್ಕ್ ನ ಚೆನ್ನಾಗ್ ಆಡ್ಲಿಲ್ಲ. ಅವ್ರಿಗೆ ಸಿಕ್ಕಂತ ಅವಕಾಶ ಇದೆಯಲ್ಲ ಅದು ತುಂಬಾನೇ ದೊಡ್ಡದು ಅಂತ ಹೇಳ್ಬೋದು. ಅಸುರಾಧಿಪತಿಯಾಗಿ ಸಿಕ್ಕಿರೋದು ತುಂಬಾನೇ ದೊಡ್ಡ ಪಟ್ಟ ಅಂತ ಹೇಳ್ಬೋದು. ಈ ತರದ ಅವಕಾಶಗಳು ಎಲ್ಲಾ ಸೀಸನ್ ಅಲ್ಲೂ ಕೂಡ ಸಿಗೋದಿಲ್ಲ. ಯಾವ್ದೋ ಒಂದ್ ಸೀಸನ್ ಅಲ್ಲಿ ಯಾರಿಗೋ ಒಬ್ರಿಗೆ ಮಾತ್ರ ಸಿಗುತ್ತೆ. ಆದ್ರೆ ಇವರಿಗೆ ಸ್ಟಾರ್ಟಿಂಗ್ ಅಲ್ಲೇನೆ ಅದು 2 ವಾರಕ್ಕೆನೆ ಸಿಕ್ಕೊಳ್ಳೋದು ತುಂಬಾನೇ ಗ್ರೇಟ್ ಅಂತ ಹೇಳ್ಬೋದು. ಆದ್ರೆ ಅದನ್ನ ಯೂಸ್ ಮಾಡ್ಕೊಳ್ಳೋದ್ರಲ್ಲಿ ಪೂರ್ತಿಯಾಗಿನೇ ವಿಫಲರಾಗಿದ್ದಾರೆ ಅಂತ ಹೇಳ್ಬೋದು ಕಾಕ್ರೋಚ್ ಸುಧೀರ್ ಅವರು. ಇನ್ನು ಪ್ರೋಮೋದಲ್ಲಿ ನೋಡೋದಾದ್ರೆ ಕಿಚ್ಚ ಸುದೀಪ್ ಅವರು ಎಲ್ರಿಗೂ ಮನೆ ಜನಕ್ಕೆ ಕೇಳ್ತಾ ಇರೋದು ಏನಪ್ಪಾ ಅಂದ್ರೆ ಕಾಕ್ರೋಚ್ ಸುಧೀರ್ ಅವರಿಗೆ ನಾವು ಕೊಟ್ಟಂತ ಟಾಸ್ಕ್ ನ ಹೇಗೆ ನಿಭಾಯಿಸಿದ್ದಾರೆ, ಹೇಗಿತ್ತು ಅವರ ಪರ್ಫಾರ್ಮೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಜಾನ್ವಿ ಅವರು ಏನ್ ಹೇಳ್ತಿದಾರಪ್ಪ ಅಂದ್ರೆ ಅವರು ಮೇಕಪ್ ಗೆ ಮಾತ್ರ ಸೀಮಿತವಾಗಿತ್ತು ಅವರು ಅಸುರಾಧಿಪತಿ ಅನ್ನೋದು ಬಿಟ್ರೆ. ಆದ್ರೆ ಮನೆಯಲ್ಲಿ ಯಾವುದೇ ರೀತಿಯಾದ ಅಸುರ ಅನ್ನೋ ಅಂತ ನಡವಳಿಕೆ ಅವರಿಂದ ಕಾಣ್ಲಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಅದು ನಿಜ ಕೂಡ. ಮೇಕಪ್ ನ ಚೆನ್ನಾಗ್ ಮಾಡ್ಕೊಂಡಿದ್ರು. ತಾವ್ ಅಷ್ಟೇ ಅಲ್ದಿರ ಮನೆ ಜನರಿಗೂ ಕೂಡ ಮೇಕಪ್ ನ ಹಾಕ್ಸಿದ್ರು. ಆದ್ರೆ ಟಾಸ್ಕ್ ಗಳನ್ನ ಆಡಿಸ್ಬೇಕಿತ್ತು. ಇಲ್ಲ ಅಂದ್ರೆ ಅವರ ಪ್ರಭಾವನ ಯೂಸ್ ಮಾಡ್ಕೊಂಡು ಜಾಸ್ತಿ ಎಂಟರ್ಟೈನ್ ಮಾಡ್ಬೇಕಿತ್ತು. ಇಲ್ಲ ಗೋಳು ಇಳ್ಕೊಳ್ಬೇಕಿತ್ತು. ಅದನ್ನ ಏನೂ ಮಾಡ್ಲಿಲ್ಲ. ರಾಶಿಕಾ ಅವರು ಅಸುರಾಧಿಪತಿ ಅನ್ನೋಕಿನ್ನ ಜೋಕರ್ ಆಗಿದ್ರು ಅಂತ ಹೇಳ್ಬೋದು ಅಂತ ಅಂದ್ರು. ಯಾಕಪ್ಪ ಅಂದ್ರೆ ಅವರ ಪರ್ಫಾರ್ಮೆನ್ಸ್ ಕೂಡ ಹಾಗೇನೆ ಇತ್ತು. ಅಸುರ ಆಗಿ ಬೇರೆದವ್ರಿಗೆ ಕಾಟನ ಕೊಡೋದ್ ಬಿಟ್ಟು ಅವ್ರಿಗೇನೆ ಬೇರೆಯವರೆಲ್ಲ ಒಂಟಿಗಳು ಜಂಟಿಗಳು ಎಲ್ರು ಸೇರ್ಕೊಂಡ್ ಕಾಟನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರಕ್ಷಿತಾ ಅವರು ಕೂಡ ಅವ್ರಿಗೆ ಕಾಟನ ಕೊಟ್ಟಿದ್ದಾರೆ. ಅವ್ರ ಹಣ್ಣನ್ನ ಕಿತ್ಕೊಂಡ್ ಬರೋದಾಗಿರ್ಬೋದು, ಅವ್ರ ಊಟಕ್ಕೆ ತೊಂದರೆ ಕೊಡೋದಾಗಿರ್ಬೋದು. ಕಾಕ್ರೋಚ್ ಸುಧೀರ್ ಅವರ ಬಾಟಲ್ ನೇನೆ ಎಲ್ಲ ಇಟ್ಕೊಂಡ್ರು. ಇದೆಲ್ಲ ನೋಡಿದಾಗ ಅವರು ಜೋಕರ್ ಆಗಿದ್ದಂತ್ರು ನಿಜ ಅಂತ ಹೇಳ್ಬೋದು. ಇನ್ನು ಕಾಕ್ರೋಚ್ ಸುಧೀರ್ ಅವರು ನಾನು ಏನ್ ಮಾಡಕ್ಕಾಗುತ್ತಾನ, ನನಗೆ ಕಾಲ್ ಹಿಡ್ಕೊಳ್ಳೋದು ಒಂದೇನೆ ಬಾಕಿ, ಯಾರು ನನ್ ಮಾತ್ ಕೇಳಕ್ಕೇನೆ ರೆಡಿ ಇರ್ಲಿಲ್ಲ ಅಂತ ಹೇಳಿದ್ರು. ಇದಂತೂ ದೊಡ್ಡ ತಪ್ಪು ಅಂತಾನೆ ಹೇಳ್ಬೋದು. ಅವ್ರು ಮಾತಾಡ್ತಾ ಇರೋದು ಅಸುರಾಧಿಪತಿ ಅಂತ ಸಿಕ್ಕಾಗ ಅವರ ಪವರ್ನ ಅವರು ಯೂಸ್ ಮಾಡ್ಕೋಬೇಕಿತ್ತು. ಅಶ್ವಿನಿ ಗೌಡ ಅವರಿಗೆ ರಾಜಮಾತೆ ಅನ್ನೋದು ಪಟ ಸಿಕ್ಕಿರ್ಲಿಲ್ಲ, ಏನೂ ಇಲ್ಲ. ಬರೀ ಏನ್ ಸಿಕ್ಕಿತಪ್ಪ ಅಂದ್ರೆ ಅರಸರು ಅಂತ ಕೊಟ್ಟಿದ್ರು. ಎಲ್ರಿಗೂ ಸಮನಾಗಿನೇ ಕೊಟ್ಟಿದ್ರು, ಅರಸರು ಮತ್ತು ಸೇವಕರು ಅಂತ. ಅದನ್ನೇ ಅವರು ಬಳಸ್ಕೊಂಡು ಎಲ್ಲಾರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಮಾಡಿಸ್ಕೊಳ್ಳೋದಾಗಿರೋದು, ಡ್ಯಾನ್ಸ್ ಮಾಡಿಸ್ಕೋದು, ಹಾಗೇನೆ ತುಂಬಾನೇ ಕೆಲಸಗಳನ್ನ ಕೂಡ ಮಾಡಿಸಿದ್ರು. ಅದನ್ನ ಮತ್ತೆ ಅದ್ರ ಜೊತೆಗೇನೆ ಶಿಕ್ಷೆನೂ ಕೂಡ ಕೊಟ್ಟಿದ್ರು ಅಂತ ಹೇಳ್ಬೋದು. ಆದ್ರೆ ಕಾಕ್ರೋಚ್ ಸುಧೀರ್ ಅವರು ಫಸ್ಟ್ನೇ ದಿನ ಒಂದೊಬ್ಬರಿಗೆ ಶಿಕ್ಷಣ ಕೊಟ್ರು. ಅದನ್ನ ಬಿಟ್ರೆ ಬೇರೆ ಯಾವುದನ್ನು ಮತ್ತೆ ಪಾಲಿಸ್ಲೇ ಇಲ್ಲ. ಒಂದೇ ದಿನಕ್ಕೆ ಮಾತ್ರ ಅವರು ಅಸುರ ಅನ್ನೋದು ಜ್ಞಾಪಕ ಆಯ್ತೋ ಏನೋ ಗೊತ್ತಿಲ್ಲ. ಅವರು ಟಾಸ್ಕ್ ನ ಮರ್ತೆ ಹೋಗಿದ್ರು ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಇದೇ ವಿಚಾರಕ್ಕೆ ಸುದೀಪ್ ಅವರು ಕೂಡ ಅವ್ರಿಗೆ ಸರಿಯಾಗಿನೇ ಕ್ಲಾಸ್ ತಗೋತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಕಿಚ್ಚ ಸುದೀಪ್ ಅವರು ಅದಕ್ಕೆ ನಿಮ್ಗೆ ಶೋಧ ಗಾಂಭೀರ್ಯತೆನೆ ಅರ್ಥ ಆಗಿಲ್ಲ, ಹಾಗೇನೆ ನಿಮ್ಗೆ ಏನನ್ನು ಕಂಟ್ರೋಲ್ ಮಾಡಕ್ ಆಗಲ್ಲ ಅನ್ನೋ ಹಾಗಿದ್ರೆ ಈಗ್ಲೇನೆ ನೀವು ಮನೆಗ್ ಹೋಗ್ಬೋದು ಅಂತ ಹೇಳ್ಬಿಟ್ಟು ಬಾಕ್ಲನ್ನೇ ತಗ್ಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೋಡಿದ್ರೇನೆ ಗೊತ್ತಾಗ್ತಿದೆ ಕಾಕ್ರೋಚ್ ಸುಧೀರ್ ಅವ್ರಂತೂ ಸೋತೋದಂಗೆನೆ ಇದಾರೆ. ಮತ್ತೆ ಮುಖಾನ ನೋಡಿದ್ರೆ ಫುಲ್ ಬಾಡೋಗಿ ಅಳೋ ತರ ಆಗಿದೆ. ಅವ್ರಿಗೆ ಆಗ್ತಾ ಇಲ್ಲ ಅನ್ನೋ ಮಾತು ಕೂಡ ಪ್ರೊಮೋದಲ್ಲೇನೆ ಕಂಡು ಬಂದಿದೆ ಅಂತ ಹೇಳ್ಬೋದು. ಇದಕ್ಕಾಗಿನೇ ಕಿಚ್ಚ ಸುದೀಪ್ ಅವರು ಮೇನ್ ಡೋರ್ ನ ಓಪನ್ ಮಾಡ್ಬಿಟ್ಟು ಹೋಗ್ಬೋದು ನೀವು ಅಂತ ಹೇಳ್ತಿದ್ದಾರೆ. ಲಾಸ್ಟ್ ಇಯರ್ ಕೂಡ ಹೀಗೆ ಆಗಿತ್ತು. ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿದಂತ ಶೋಭಾ ಶೆಟ್ಟಿ ಅವ್ರನ್ನ 1-2 ಸರ್ತಿ ಹೇಳ್ತಾರೆ ಅವ್ರಿಗೆ. ಆಮೇಲೆ ಇಲ್ಲ ನನಗ್ ಆಗ್ತಿಲ್ಲ ಅಂದಾಗ ಅವ್ರನ್ನ ಮನೆಯಿಂದ ಆಚೆಗೆನೆ ಕಳ್ಸಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇವತ್ತು ಏನಾದ್ರು ಕಾಕ್ರೋಚ್ ಸುಧೀರ್ ಅವ್ರನ್ನ ಮನೆಯಿಂದ ಆಚೆ ಹಾಕ್ತಾರ ಅಂತ ನೋಡ್ಬೇಕಾಗಿದೆ. ಮೊದ್ಲೇನೆ ಈ ಸರ್ತಿಯ ಬಿಗ್ ಬಾಸ್ ಅಲ್ಲಿ ಎಕ್ಸೆಪ್ಟ್ ದ ಅನ್ಎಕ್ಸೆಪ್ಟೆಡ್ ಥಿಂಗ್ಸ್ ಅಂತ ಟೈಟಲ್ ಕೊಟ್ಟಿದ್ದಾರೆ. ಹಾಗೇನೆ ಗುಂಪಾಗಿ ಎಲಿಮಿನೇಷನ್ ಗಳು ಆಗ್ತವೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಿಮ್ಮಲ್ಲಿರುವ ಅರ್ಧದಷ್ಟು ಜನರನ್ನ ರೀಪ್ಲೇಸ್ ಮಾಡೋದಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿಗಳು ಕೂಡ ರೆಡಿ ಆಗಿದ್ದಾರೆ ಅಂತ ಹೇಳಿದ್ದಾರೆ. ಈ ರೀತಿ ಆದ್ರೆ ಕಾಕ್ರೋಚ್ ಸುಧೀರ್ ಅವ್ರನ್ನ ಆಚೆ ಹಾಕೋದ್ರಲ್ಲಿ ಏನು ಆಶ್ಚರ್ಯ ಇಲ್ಲ ಅಂತ ಹೇಳ್ಬೇಕು. ಕಾಯ್ದು ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡಿ.